ಹೋದಾಗ ಸಮ್ಟೈಮ್ಸು ಬರೋಕ್ಕಾಗಿಲ್ಲ ಅಂತಂತಂದರೆ ನಾನು ಇಲ್ಲೇ ಇರುವಾಗ ಇವ್ರ ಹತ್ರ ಟ್ರೀಟ್ಮೆಂಟ್ ತೊಗೊಳ್ಳಿ. ಲೈಕ್ ಅವರು ನಿಮ್ಮನ್ನು ನಾನು ಯಾವ ಥರ ಟ್ರೀಟ್ಮೆಂಟ್ ಕೊಡ್ತೀನೋ ಅದಕ್ಕೆ ಈಕ್ವಲಿ ಕಾಂಪಿಟೆಂಟಾಗಿ ಅವ್ರು ಟ್ರೀಟ್ಮೆಂಟ್ ಕೊಡ್ತಾರೆ, ಅಷ್ಟೇ ಕೇರಿಂಗ್ ಮಾಡ್ತಾರೆ. ಪೇಷಂಟಿಗೆ ಪೂರ್ತಿ ಅವ್ರು ಯಾವ್ದು ಏನೇನು ಸಮಸ್ಯೆ ಇದೆ ಅಂತ ಪೂರ್ತಿ ಅದನ್ನೆಲ್ಲ ಕರೆಕ್ಟಾಗಿ ಕೇಳಿಸ್ಕೊಂಡು ಯಾವುದೇ ರೀತಿ ಅರ್ಜೆಂಟ್ ಇದೆ ಯಾವುದೇ ಆ ರೀತಿ ಮಾಡಲ್ದೇ ಪರಿಪೂರ್ಣವಾಗಿ ಅವ್ರದ್ದು ಏನೇನು ಸಮಸ್ಯೆ ಇದೆ, ಎಷ್ಟು ದಿನದಿಂದ ಅವ್ರು ಏನು ನೋವು ಅನುಭವಿಸ್ತಾರೆ ಅಂತ ಎಲ್ಲ ಕರೆಕ್ಟಾಗಿ ಅವ್ರದ್ದು ವಿಚಾರಿಸ್ಬಿಟ್ಟು ಅದಕ್ಕೆ ನಮ್ಮ ಕಡೆಯಿಂದ ನಮ್ಮ ಸರ್ ಏನು ಟ್ರೈನ್ ಮಾಡಿದಾರಲ್ಲ ಅದು 100% ಎಫೆಕ್ಟ್ ಆಗಿಬಿಟ್ಟು ಅವ್ರಿಗೆ ನಮ್ಮ ಕಡೆಯಿಂದ ಪೂರ್ತಿ ಎಫೆಕ್ಟ್ ಆಗಿಬಿಟ್ಟು 100% ರಿಸಲ್ಟ್ನ ಸರ್ ಹೇಳ್ದಂಗೆ ನಾವು ಕೊಡೋಕ್ಕೆ ಟ್ರೈ ಮಾಡ್ತೀವಿ. ನಾನು ನಿಮ್ಮ ಡಾಕ್ಟರ್ ರಾಕೇಶ್. ಇವತ್ತು ಈ ವಿಡಿಯೋನ ನಮ್ಮ ಡಾಕ್ಟರ್ಸ್ ಟೀಮ್ ಜೊತೆಗೆ ಮಾಡ್ತಾ ಇದ್ದೀನಿ. ಅದಕ್ಕೆ ಏನು ಉದ್ದೇಶ ಅಂತಂತಂದರೆ ಸ್ನೇಹಿತರೆ, ಸಮ್ಟೈಮ್ಸು ನಾನು ಕಾನ್ಫರೆನ್ಸ್ಗೆ ಹೋಗಿರ್ತೀನಿ. ಆಗ ಸಮ್ಟೈಮ್ ನೀವು ಹಾಸ್ಪಿಟ್ಲಿಗೆ ಬರ್ತೀರ, ಸಮ್ಟೈಮ್ಸ್ ನಾನು ಇಲ್ಲದೇ ಇರೋ ಟೈಮಲ್ಲಿ ನಮ್ಮ ಟೀಮ್ ಡಾಕ್ಟರ್ಸ್ ಜೊತೆಗೂ ಟ್ರೀಟ್ಮೆಂಟ್ ತೊಗೋಬೋದು. ಎಲ್ಲ ನಮ್ಮ ಹಾಸ್ಪಿಟ್ಲಲ್ಲಿ ಟೋಟಲಿ 14 ಮೆಂಬರ್ಸ್ ಆಫ್ ಡಾಕ್ಟರ್ಸ್ ಇದ್ದಾರೆ, including Shruti madam. So all doctors are they are really well trained and well knowledgeable. So in case ನಾನು ಇಲ್ಲ ಅಂತಂದರೆ ಅವ್ರ ಹತ್ರ ನೀವು ಟ್ರೀಟ್ಮೆಂಟ್ ತಗೋಬೋದು. ಅವ್ರ ಬಗ್ಗೆ ನಾನು ಯಾವ್ಯಾವ ಡಾಕ್ಟರ್ಸ್ ಅಂತ ಹೇಳೋದಾದರೆ, ಎಸ್ ಜಸ್ಟ್ ಟೆಲ್ ಯುವರ್ ಸೆಲ್ಫ್. ಡಾಕ್ಟರ್ ನೇಮ್? ಐ ಆಮ್ ಡಾಕ್ಟರ್ ನೀರಜ್. ಓಕೆ. ಡಾಕ್ಟರ್ ರಾಹುಲ್. Myself Dr. Neela. Myself Dr. Sahana. ಅದೇ ಥರ ಡಾಕ್ಟರ್ ಸಚಿನ್, ಡಾಕ್ಟರ್ ಚೇತನ್ ಪಾಟೀಲ್, ಡಾಕ್ಟರ್ ವಿನಾಯಕ್, ಡಾಕ್ಟರ್ ಪ್ರವೀಣ್, ಡಾಕ್ಟರ್ ಅಬ್ದುಲ್, ಮತ್ತು ಅಷ್ಟು ಬಿಟ್ಟರೆ ಕೆಳಗಡೆ ಡಾಕ್ಟರ್ ಅನೂಪ್, ಡಾಕ್ಟರ್ ರಿಜ್ವಾನ್, ಡಾಕ್ಟರ್ ಸುತಾರ್ ಆ್ಯಂಡ್ ಡಾಕ್ಟರ್ ಶಾಕಿಲ್ ಅಲ್ಲ. ದೀಸ್ ಮೇನ್ ಡಾಕ್ಟರ್ಸ್ ವಿ ಹ್ಯಾವ್ ಆ್ಯಂಡ್ ಆಲ್ಸೋ ಡಾಕ್ಟರ್ ಶ್ರುತಿ ಮೇಡಮ್. ಸೊ ಇವರೆಲ್ಲರೂ ಕೂಡ ದೇ ಆರ್ ಆಲ್ ವೆಲ್ ಟ್ರೈನ್ಡ್ ಆ್ಯಂಡ್ ವೆಲ್ ನಾಲೆಡ್ಜಬಲ್. ನಮ್ಮ ಕೋರ್ ಕಾನ್ಸೆಪ್ಟ್ ಬಂದು ಲೈಕ್ ವಿ ಆರ್ ಲೈಕ್ ವೆರಿ ಗುಡ್ ಅಟ್ ಕೇರಿಂಗ್ ಅವರ್ ಪೀಪಲ್, ಅವರ್ ಪೇಷಂಟ್ಸ್. ದೇ ಕಮ್ ಹಿಯರ್ ಫಾರ್ ಪೇಯ್ನ್. ಅವ್ರು ಬರೋದು ಮೇಯ್ನ್ ನೋವಿಂದ ಬರ್ತಾರೆ. ಆ ನೋವಿಂದ ಬರೋರಿಗೆ ಸರಿಯಾಗಿ ಕೇರ್ ಕೊಡೋದೆ ಇನ್ನೊಂದು ಮತ್ತೆ ನೋವು ಕೊಡೋದಕ್ಕಿಂತ ನಾವು ಮೇಯ್ನ್ಲಿ ಫೋಕಸ್ ಮಾಡೋದು ಆ ಒಂದು ಕೇರಿಂಗ್ ಹಾರ್ಟ್ ಇದೆ, ಅದು ಲೈಕ್ ಎಲ್ಲರಿಗೂ ನಾವು ವೆಲ್ ಟ್ರೈನ್ ಮಾಡಿದ್ದೀವಿ. ಮತ್ತು ಮುಖ್ಯವಾಗಿ ಲೈಕ್ ಆಲ್ ಅವರ್ ಟ್ರೀಟ್ಮೆಂಟ್ಸ್ ಆರ್ ಸೇಫ್ ಟ್ರೀಟ್ಮೆಂಟ್, ಲೈಕ್ ಸೇಫ್ ಪ್ರೋಟೋಕಾಲ್ಸ್, ಯಾವುದೇ ಸೈಡ್ ಎಫೆಕ್ಟ್ ಇಲ್ದಿರ್ತಕ್ಕಂಥ ಒಂದು ಸೇಫೆಸ್ಟ್ ರೆಸಿಮನ್ನು ಇಲ್ಲಿ ನಾವು ಇಟ್ಟಿದ್ದೀವಿ. ಅವರ್ ಡಾಕ್ಟರ್ಸ್ ಆರ್ ಲೈಕ್ ಈಕ್ವಲಿ ಟ್ರೈನ್ಡ್ ಇನ್ ಆಲ್ ದೀಸ್ ಥಿಂಗ್ಸ್. ಆ್ಯಂಡ್ ಅವರು ಲೈಕ್ ನಾವು ಹೆಂಗೆ ಏನೇನು ಲಾಸ್ಟ್ ಕಪಲ್ ಆಫ್ ಇಯರ್ಸಿಂದ ಅವ್ರು ನಮ್ಮ ಜೊತೆಗಿದ್ದಾರೆ. ಮತ್ತು ನಾವು ಯಾವ್ಯಾವ ರೀತಿ ಟ್ರೈನಿಂಗಲ್ಲಿ ಏನು ಹೇಳಿದ್ದೀವೋ, ಲೈಕ್ ಅಬೌಟ್ ಇದರ್ ಲ್ಯಾಬ್ ಟೆಸ್ಟ್ ಬರೆಯೋದಾಗ್ಬೋದು, ಪ್ರಾಪರ್ ಪೇಷಂಟ್ ಬಂದರೆ ಅವ್ರನ್ನ ಕಂಪ್ಲೇಂಟ್ಸ್ ಕೇಳೋದಾಗ್ಬೋದು, ಎಕ್ಸಾಮಿನೇಷನ್ ಮಾಡೋದು, ಕ್ಲಿನಿಕಲ್ ಎಕ್ಸಾಮಿನೇಷನ್ ಆಗ್ಬೋದು, ಒಂದು ಕ್ಲಿನಿಕಲ್ ಡಯಾಗ್ನೋಸಿಸ್ಗೆ ಅರೈವ್ ಆಗೋದಾಗ್ಬೋದು, ಮತ್ತು ಆ ಡಯಾಗ್ನೋಸಿಸ್ ಕನ್ಫರ್ಮ್ ಮಾಡೋಕ್ಕೆ ಬೇಕಾಗಿರ್ತಕ್ಕಂಥ ಕೆಲವು ಬ್ಲಡ್ ಟೆಸ್ಟ್ಸ್, ಲ್ಯಾಬ್ ಇನ್ವೆಸ್ಟಿಗೇಷನ್ಸ್ ಆಗ್ಬೋದು. ಆಮೇಲೆ ಅದಾದಮೇಲೆ ದೆನ್ ವಾಟ್ ಎವರ್ ದ ಟ್ರೀಟ್ಮೆಂಟಲ್ಲಿ ಬಂದು IV ಇಂಜೆಕ್ಷನ್ಸ್ ಏನು ಕೊಡ್ತೀವಲ್ಲ, ಆ IV ಇಂಜೆಕ್ಷನ್ಸ್ ಪ್ರಾಪರ್ಲಿ ಲೈಕ್ ಐದರ್ IV ವಿಟಮಿನ್ C ಆರ್ ಮೇಯರ್ಸ್ ಕಕ್ಟಲ್ ಈ ಥರ ಏನು ಡಿಫ್ರೆಂಟ್ ಟೈಪ್ಸ್ ಆಫ್ ವಿಟಮಿನ್ಸ್ ಯಾವ ಪೇಷಂಟ್ಗೆ ಏನು ಕೊಡ್ಬೇಕಂತ ದೇ ಆರ್ ಟ್ರೈನ್ಡ್. ಆ್ಯಂಡ್ ಮುಖ್ಯವಾಗಿ ಲೈಕ್ ಲೋಕಲ್ ಪ್ರಿಕ್ಸ್ ಅಂದರೆ ಮಂಡಿ ನೋವು ಇಂಜೆಕ್ಷನ್ಸ್ ಬಂದ, ಸೊಂಟ ನೋವು ಇರೋರು ಬಂದರೆ, ಅಥವಾ ಲೋಕಲ್ ಜಾಯಿಂಟ್ಸ್ ಪೇನ್ ಇರೋರು, ಕುತ್ತಿಗೆ ನೋವು ಇರೋರು, ಅಥವಾ ಡಿಸ್ಕ್ ಬಲ್ಜ್ ಇರ್ತಕ್ಕಂಥ ಯಾವುದೇ ಕೇಸಸ್ ಬಂದ್ರೂ, ಈವನ್ HLA-B27, ಆಲ್ ಆಟೋಇಮ್ಯೂನ್ ಕಂಡೀಷನ್ಸ್, ರುಮಟಾಯ್ಡ್ ಆರ್ಥರೈಟಿಸ್ ಎಲ್ಲ ಕಂಡೀಷನ್ಸಲ್ಲೂ ದೇ ಆರ್ ವೆಲ್ ಟ್ರೈನ್ಡ್. ಲೈಕ್ ವಾಟ್ ಟೈಪ್ ಆಫ್ ಇಂಜೆಕ್ಷನ್ಸ್ ದೇ ಆರ್ ಸಪೋಸ್ ಟು ಗಿವ್ ಲೋಕಲ್ ಪ್ರಿಕ್ಸಲ್ಲಿ, ಲೈಕ್ ಮಂಡಿಗೆ ಏನು ಇಂಜೆಕ್ಷನ್ನು, ಸೊಂಟಕ್ಕೆ ಏನು ಇಂಜೆಕ್ಷನ್, ಕುತ್ತಿಗೆ ಏನು ಇಂಜೆಕ್ಷನ್ ಅಂತ ದೇ ಆರ್ ವೆಲ್ ಟ್ರೈನ್ಡ್. ಆ್ಯಂಡ್ ಮುಖ್ಯವಾಗಿ ಇದೆಲ್ಲ ಆದಮೇಲೆ ಅವರು ಡಯಟ್ ಎಕ್ಸ್ಪ್ಲನೇಷನ್ ಅಂತ ಬರುತ್ತೆ. ಆ ಡಯಟ್ ಎಕ್ಸ್ಪ್ಲನೇಷನ್ನಲ್ಲಿ ಫಸ್ಟ್ ಟೈಮ್ ಅಥವಾ ಸೆಕೆಂಡ್ ಟೈಮ್ ಏನೇ ಬಂದರೂ ಕೂಡ ಅವ್ರಿಗೆ ಡಿಪೆಂಡಿಂಗ್ ಆನ್ ದ ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಮತ್ತು ಡಿಪೆಂಡಿಂಗ್ ಆನ್ ದ ನಿಮ್ಮ ಹೊಟ್ಟೆ ಸ್ಕ್ಯಾನಿಂಗ್, ಫ್ಯಾಟಿ ಲಿವರ್ ಇದೆಯೋ ಇಲ್ಲ ಅನ್ನೋದ್ರ ಮೇಲೆ ಆ ಡಯಟ್ನ ಡಿಸೈಡ್ ಮಾಡ್ತಕ್ಕಂಥ ಒಂದು ಪ್ರಾಪರ್ ವೆಲ್ ಪ್ಲ್ಯಾನ್ ಡಯಟ್ ಪ್ಲ್ಯಾನು, ಕಸ್ಟಮೈಸ್ಡ್ ಡಯಟ್ ಪ್ಲ್ಯಾನು ಅವ್ರಿಗೂ ಗೊತ್ತಿದೆ. ನಮ್ಮ ಡಯಟಿಷಿಯನ್ ಪ್ರೀತಿ ಅಂತ ಇದ್ದಾರೆ, ಅವ್ರಿಗೂ ಗೊತ್ತಿದೆ. ಸೊ ಅದೇ ಥರ ನೆಕ್ಸ್ಟ್ ಬಂದು ಏನು OPD ಮೆಡಿಸಿನ್ಸ್, ನೀವು ಮನೆಗೆ ಹೋಗ್ಬೇಕಾದ್ರೆ ಏನು ಮಾತ್ರೆ ಕೊಡ್ತಾವಂತಲ್ಲ, ಲೈಕ್ ನೆಕ್ಸ್ಟು 1 ಮಂತ್ಗೆ ಏನು ಮೆಡಿಸಿನ್ಸ್ ತೊಗೊಂತಾರ, ಆ ಮೆಡಿಸಿನ್ಸಲ್ಲಿ ಯಾವುದು ಸೈಡ್ ಎಫೆಕ್ಟ್ ಆಗಿರ್ತಕ್ಕಂಥ ಸೇಫ್ ಆಗಿರ್ತಕ್ಕಂಥ ಡ್ರಗ್ಸ್ನ ನಾವು ಇಲ್ಲಿ ಸಿಸ್ಟಮಲ್ಲಿ ಪ್ರೋಟೋಕಾಲ್ ಮಾಡಿ ಇಟ್ಟಿದ್ವಿ. ಅವ್ರಿಗೂ ಗೊತ್ತಿದೆ. ಈಚ್ ಆ್ಯಂಡ್ ಎವ್ರಿ ಡ್ರಗ್ ಅವ್ರಿಗೆ ಲೈಕ್ ಮನದಟ್ಟಾಗಿದೆ. ಸೊ ವಿ ಹ್ಯಾವ್ ಟ್ರೈನ್ ದೆಮ್ ಅಬೌಟ್ ದೀಸ್ ಥಿಂಗ್ಸ್ ವೆರಿ ವೆಲ್. ಸೊ ಇಷ್ಟು ಇದು ಮಾಡಿದ್ವಿ. ಮತ್ತು ಬ್ಲಡ್ ರಿಪೋರ್ಟ್ ಬಂದಮೇಲೆ ಆ ಬ್ಲಡ್ ರಿಪೋರ್ಟ್ ಪ್ರಕಾರ ಏನೇನು ಮೆಡಿಕೇಷನ್ಸ್ ಅಪ್ಡೇಟ್ ಮಾಡಬೇಕು ಅಂತ. ಸಮ್ಟೈಮ್ಸು ಲೈಕ್ ಅಪಾಯಿಂಟ್ಮೆಂಟ್ ತೊಗೊಂಡಿರ್ತೀರಿ, 90-95% ಆಫ್ ದ ಟೈಮು ಇದು ಈ ಥರ ಆಗಲ್ಲ. ನಾನು ಇಲ್ಲದೆ ಇರುವಾಗ ಯಾವಾಗಾದ್ರೂ ನೀವು ಬಂದಾಗ ಸಪೋಸ್ ನಾನು ಹಾಸ್ಪಿಟ್ಲ್ ಇಲ್ಲ ಅಂತಂದರೆ ದಯವಿಟ್ಟು ಡಿಸಾರ್ಟೆಡ್ ಆಗಬೇಡಿ. ಯಾಕಂದರೆ ಮೇನ್ಲಿ ಫೋಕಸ್ ಇಟ್ ಇಂಟು ಅಡ್ವಾನ್ಸ್ ಟ್ರೈನಿಂಗ್ಸ್. ದೀಸ್ ಡೇಸ್ ಚೆನ್ನೈ
ಕಾನ್ಫರೆನ್ಸ್ ವಿಡಿಯೋ ಹಾಕಿದ್ದೆ ನೋಡಿದ್ರಿ, ಮುಂಬೈ ಕಾನ್ಫರೆನ್ಸ್ ವಿಡಿಯೋ ಹಾಕಿದ್ದೆ ನೋಡಿದ್ರಿ, ಮತ್ತು ನೇಪಾಳ್ ಕಾನ್ಫರೆನ್ಸ್ಗೆ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಹೋಗ್ಬೇಕಾಗತ್ತೆ. ಮತ್ತು ಇನ್ನೂ ಲೈಕ್ ಸುಮಾರು ಟ್ರೈನಿಂಗ್ ಇದೆ, ಕೊಯಮತ್ತೂರು ಟ್ರೈನಿಂಗ್ ಇದೆ, ಮತ್ತು ಪೊಳ್ಳಾಚಿ ಟ್ರೈನಿಂಗ್ ಇದೆ. ಅವೆಲ್ಲ ಟ್ರೈನಿಂಗ್ ಹೋದಾಗ ಸಮ್ಟೈಮ್ಸು ಬರೋಕ್ಕಾಗಿಲ್ಲ ಅಂತಂತಂದರೆ ನಾನು ಇಲ್ಲೇ ಇರುವಾಗ ಇವ್ರ ಹತ್ರ ಟ್ರೀಟ್ಮೆಂಟ್ ತೊಗೊಳ್ಳಿ. ಲೈಕ್ ಅವರು ನಿಮ್ಮನ್ನು ನಾನು ಯಾವ ಥರ ಟ್ರೀಟ್ಮೆಂಟ್ ಕೊಡ್ತೀನೋ ಅದಕ್ಕೆ ಈಕ್ವಲಿ ಕಾಂಪಿಟೆಂಟಾಗಿ ಅವ್ರು ಟ್ರೀಟ್ಮೆಂಟ್ ಕೊಡ್ತಾರೆ, ಅಷ್ಟೇ ಕೇರಿಂಗ್ ಮಾಡ್ತಾರೆ. ಲೈಕ್ ಬಟ್ ಕೈಗುಣ ಅಂತ ಎಲ್ಲ ಒಂದು ಇರುತ್ತೆ, ಬಟ್ ಅದೇ ಕೈಗುಣನ ಅದು ಬೇಸಿಕಲಿ ಬಂದು ಕೈಗುಣ ಅನ್ನೋದು ಬಂದು ಒಂದು ಎನರ್ಜಿ ಫ್ರೀಕ್ವೆನ್ಸಿ. ನಾವು ಇನ್ನೊಬ್ಬರಿಗೆ ಟ್ರೀಟ್ಮೆಂಟ್ ಕೊಡುವಾಗ ಅವ್ರಿಗೆ ವಾಸಿಯಾಗಲಿ ಅನ್ನೋ ಮನೋಭಾವದಿಂದ ಟ್ರೀಟ್ಮೆಂಟ್ ಕೊಟ್ಟರೆ ಅದೇನೇ ಕೈಗುಣ, ಅದೇನೇ ಹಸ್ತಗುಣ ಅಂತ ಅನ್ನೋದು ಸೇಮ್ ಎನರ್ಜಿ ಫ್ರೀಕ್ವೆನ್ಸಿ. ಈವನ್ ದೇ ಆರ್ ಆಲ್ಸೋ ಕ್ಯಾರಿಂಗ್. ಸೊ ಪ್ಲೀಸ್ ಯು ಕ್ಯಾನ್ ಟ್ರಸ್ಟ್ ದೆಮ್ ಆ್ಯಂಡ್ ಯು ಕ್ಯಾನ್ ಟೇಕ್ ದ ಟ್ರೀಟ್ಮೆಂಟ್ಸ್. ಸೊ ಎನಿಥಿಂಗ್ ಯು ವಾಂಟ್ ಟು ಟೆಲ್ ಗೈಸ್? ವಾಂಟ್ ಟು ಟೆಲ್ ಎನಿಥಿಂಗ್ about the competency, like how the patients, how they can take treatment from our team doctors ಅಂತ ಹೇಳ್ತೀರೇನಾದ್ರು? ಮಕ್ಕಳಲ್ಲಿ ಯಾವುದೇ ಥರವಾಗಿ ಪೇಷಂಟ್ ಬಂದರೂ ಪೇಷಂಟಿಗೆ ಪೂರ್ತಿ ಅವ್ರಿಗೆ ಅವ್ರು ಯಾವುದು ಏನೇನು ಸಮಸ್ಯೆ ಇದೆ ಅಂತ ಪೂರ್ತಿ ಅದನ್ನೆಲ್ಲ ಕರೆಕ್ಟಾಗಿ ಕೇಳಿಸ್ಕೊಂಡು ಯಾವುದೇ ರೀತಿ ಅರ್ಜೆಂಟ್ ಇದೆ ಯಾವುದೇ ಆ ರೀತಿ ಮಾಡಲ್ದೇ ಪರಿಪೂರ್ಣವಾಗಿ ಅವ್ರದ್ದು ಏನೇನು ಸಮಸ್ಯೆ ಇದೆ, ಎಷ್ಟು ದಿನದಿಂದ ಅವ್ರು ಏನು ನೋವು ಅನುಭವಿಸ್ತಾರೆ ಅಂತ ಎಲ್ಲ ಕರೆಕ್ಟಾಗಿ ಅವ್ರದ್ದು ವಿಚಾರಿಸ್ಬಿಟ್ಟು ಅದಕ್ಕೆ ನಮ್ಮ ಕಡೆಯಿಂದ ನಮ್ಮ ಸರ್ ಏನು ಟ್ರೈನ್ ಮಾಡಿದಾರಲ್ಲ ಅದು 100% ಎಫೆಕ್ಟ್ ಹಾಕ್ಬಿಟ್ಟು ಅವ್ರಿಗೆ ನಮ್ಮ ಕಡೆಯಿಂದ ಪೂರ್ತಿ ಎಫೆಕ್ಟ್ ಹಾಕ್ಬಿಟ್ಟು 100% ರಿಸಲ್ಟ್ನ ಸರ್ ಹೇಳ್ದಂಗೆ ನಾವು ಕೊಡೋಕ್ಕೆ ಟ್ರೈ ಮಾಡ್ತೀವಿ. ವಾಟ್ ಈಸ್ ಯುವರ್ ಕಮಿಟ್ಮೆಂಟ್? ಐಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ನೀವು ಟ್ರೈನ್ ಮಾಡಿದ ಥರ 100% ಪೇಷಂಟ್ಗೆ ಟ್ರೀಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸರ್, ನೀವು ಇರ್ಲಾರ್ದ. ಓಕೆ, ಥ್ಯಾಂಕ್ ಯು. ಸಾರಿ, ಇವತ್ತು ಇದು ವಿಡಿಯೋ ಮಾಡ್ತಿರೋ ಸಮಯ ಬಂದು ರಾತ್ರಿ 7:30 ಆಗಿದೆ. ಸೊ ಹೊರಗಡೆ ನಮ್ಮ ಡಾಕ್ಟರ್ಸ್ ಆಲ್ರೆಡಿ 6 ಗಂಟೆಗೆ ದೇ ಲೆಫ್ಟ್ ಫಾರ್ ದ ಡೇ. ಸೊ ಹಂಗಾಗಿ ಓನ್ಲಿ 4 ಡಾಕ್ಟರ್ಸ್ ಇವಾಗ ಆನ್ ಡ್ಯೂಟಿದಲ್ಲಿರೋದು. ಸೊ ನೆಕ್ಸ್ಟ್ ಟೈಮು ಈ ಡಾಕ್ಟರ್ಸ್ ಲೀಸ್ಟ್ ಇರುತ್ತೆ, ಲೈಕ್ ಐ ಡಿ ಕಾರ್ಡ್ ಇರುತ್ತೆ, ಅವ್ರದ್ದು ನೇಮ್ ಇರುತ್ತೆ, ಅದು ನೋಡಿಬಿಟ್ಟೆ ವೆರಿಫೈ ಮಾಡಿಬಿಟ್ಟೆ ಟ್ರೀಟ್ಮೆಂಟ್ ತೊಗೊಳ್ಳಿ. ಯಾವುದೇ ಮುಜುಗರ ಪಟ್ಕೋಬೇಡಿ, ಯಾವುದೇ ಭಯ ಪಟ್ಕೋಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು.